ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿದೆ, ಜೂನ್ 2ನೇ ತಾರೀಕು ಗುರು ಬದಲಾಗ್ತಾ ಇರೋದ್ರಿಂದ ವಿಶೇಷವಾಗಿರುವಂಥ ಪೂಜೆ ಒಂದು ಗುರುಗಳ ಸಾರಥ್ಯದಲ್ಲಿ ನಡೀತಾ ಇದೆ. ಹೋಮ ಹವನ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಬಹುದು. ಭಾಳ ವರ್ಷಗಳಿಂದ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ದಿನಾಂಕ ಫಿಕ್ಸ್ ಆಗುತ್ತೆ, ಕ್ಯಾನ್ಸಲ್ ಆಗ್ತಾ ಇದೆ, ತುಂಬ ಅಡಚಣೆಗಳಾಗ್ತಿದೆ. ಇದು ಬೇಗ ಆಗಬೇಕು ಅಂತಂದರೆ ಆ ದಿನ ನೀವು ವಿವಾಹವನ್ನು ಕೂಡ ಅಲ್ಲಿ ಮಾಡ್ಕೊಳ್ಬಹುದು. ಅದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಹೇಗೆ, ಎಲ್ಲಿ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಮ್ಮ. ಈ ಒಂದು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಗುರು ಬದಲಾವಣೆ, ದೊಡ್ಡ ಗ್ರಹ ಈ ಬದಲಾದಾಗ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನೇನು ಹೇಳಬೇಕಾಗಲ್ಲ. ಈಗಾಗಲೇ ನೀವು ಹೇಳಿದ ಕೂಡಲೇ 11ನೇ ಗುರು ಅಂತ ಲೆಕ್ಕ ಹಾಕೊಂಡ್ಬಿಡ್ತಾರೆ. 11th ಗುರು ಏಕಾದಶ ಸ್ಥಾನೇಶು ಶುಭ ಫಲಗಳನ್ನೇ ಕೊಡ್ತಾನೆ, ಹೆಚ್ಚು ಕೊಡ್ತಾನೆ. ಎಂತಹದ್ದು ಅಂತಂದರೆ ಈ ಮಿಥುನ ರಾಶಿಗೂ ಆ್ಯಂಡ್ ಕನ್ಯಾ ರಾಶಿಗೂ ನೋಡಿ, ಮಿಥುನ ರಾಶಿಗೆ 2ನೇ ಮನೆ, ಕನ್ಯಾ ರಾಶಿಗೆ 11ನೇ ಮನೆ. ಇವೆರಡರ ಅಧಿಪತಿ ಒಬ್ಬನೇ ಬುಧ ಆಗಿರ್ತಾನೆ. ಒಂದಷ್ಟು ಶತ್ರುಗಳು ಉಪಟಳ ಇರ್ಬೋದೇನೋ ಬಿಟ್ಟರೆ ಇಲ್ಲೊಂದು ಮೆಸೇಜ್ ಹೇಳ್ತಾನೆ, ಶತ್ರುಗಳನ್ನು ನೀವು ಆಟ ಆಡಿಸುವ ದಿನಗಳು. ಯಾರಿಗೆ? ಕನ್ಯಾ ರಾಶಿಯವರಿಗೆ. ಎಂತಂತಂದರೆ ನೀವು ಭೂಮಿ ತೆಗೆದುಕೊಳ್ಬೇಕಾ, ತೆಗೆದುಕೊಂಡೇ ತೀರ್ತೀರಿ. ಮನೆ ಕಟ್ಟಬೇಕಾ, ಕಟ್ಟೇ ತೀರ್ತೀರಿ. ಸಾಲಗಳು ಭಗ್ನವಾಗಿ ಹೋಗ್ತವೆ. ಯಾವುದೇ ಕಾರಣಕ್ಕೂ ನೀವು ಬಡ್ಡಿಗೆ ಹಣವನ್ನು ತರಬಾರ್ದು. ಅದೊಂದು ಸ್ವಲ್ಪ ತಂದರೂ ಅವಶ್ಯಕತೆಗಳಲ್ಲಿ ಅತ್ಯಂತ ಅವಶ್ಯಕತೆ ಇದ್ದರೆ ಅದನ್ನು ಹೇಗೆ ತರಬೇಕು, ಹೇಗೆ ಕ್ಲಿಯರ್ ಮಾಡ್ಕೊಳ್ಬೇಕು, ಇದೊಂದು ಮಾತ್ರ ನೆನಪಿಟ್ಕೊಳ್ಳಿ. ಮಕ್ಕಳಾದಿಯಿಂದ ಹಿಡಿದು ಮನೆಯಿಂದ ಹಿಡಿದು ಸಂತುಷ್ಟದ ಸತ್ಫಲಗಳನ್ನೇ ಕಾಣ್ತೀರಿ ಕನ್ಯಾ ರಾಶಿಯವರು. 11ನೇ ಮನೆಗೆ ಗುರು ಬರ್ತಾ ಇರೋದು ಸ್ವಲ್ಪ ನಮ್ಮವರೇ ನಮಗೆ ಶತ್ರುಗಳು ಅನ್ನೋದು ಮಾತ್ರ ನಿಮಗೆ ನೆನಪಿರಲಿ. ಬಹುಶಃ ಎಲ್ಲಿಂದ ಹಿಂಬದಿಯಿಂದ ಮಾತನಾಡ್ತಾರೆ. ಸ್ವಲ್ಪ ಸೆನ್ಸಿಟಿವ್ ಇರುವಂಥ ಈ ರಾಶಿಯವರು ಬಹಳ ಆಲೋಚನೆ ಮಾಡ್ತೀರಿ. ಈಗ ಅಂದ್ಬಿಟ್ರು ಅಂತ. ಅದನ್ನು ನೀವೇನು ಮಾಡಬೇಕು ಅಂತಂದರೆ, ಈಗ ಅಂದುಬಿಟ್ರು ಅಂದಿಲ್ಲ ಅಂದರೆ ನೀವು ಇನ್ನೊಂದು ಏನೋ ಅವಘಡ ಮಾಡಿಬಿಡ್ತಾ ಇದ್ದೀರಿ. ನಿಮ್ಮ ಸಂಬಂಧಿಕರು, ನಿಮ್ಮ ಮಿತ್ರರು, ನಿಮ್ಮ ಹಿತೈಷಿಗಳು ನಿಮಗೇನಾದರೂ ಹಾಗೆ ಛೇಡಿಸ್ಲಿಲ್ಲ ಅಂದಿದ್ದರೆ, ಆಗ ಮಾತನಾಡಲಿಲ್ಲ ಅಂದಿದ್ದರೆ ನೀವು ಸ್ವಲ್ಪ ಹುಂಬುತನವನ್ನು ತೋರಿಸ್ಬಿಡ್ತಾ ಇದ್ದೆ. ಸ್ವಲ್ಪ ಅಹಂಕಾರ ಬಂದು ಬಿಡುವ ಸಾಧ್ಯತೆ ಇತ್ತು. ಬ್ರೇಕ್ ಹಾಕಿದ್ರು ಅವರು ಆ ಮಾತುಗಳಾಡೋ ಮುಖಾಂತರ. ಇಲ್ಲಾಂದರೆ ಬೇರೆ ಏನೋ ನಿರ್ಧಾರ ತೆಗೆದುಕೊಂಡ್ಬಿಡ್ತೀರಿ. ನಿಮಗೆ ನಿರ್ಣಯಕ್ಕೆ ಲಾಕ್ಗಳೇ ಇಲ್ಲ ಈ ರಾಶಿಯವರಿಗೆ. ಅದೊಂದು ಕರ್ಮ. ಅದಕ್ಕಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಲಾಕ್ ಸಿಸ್ಟಮ್ ಯಾರು ಅಂದರೆ ನಿಮ್ಮ ಅಕ್ಕಪಕ್ಕದ ನೈಬರ್ಸ್ ಆ್ಯಂಡ್ ನಿಮ್ಮ ಸಂಬಂಧಿಕರಾಗಿರುತ್ತಾರೆ. ಪ್ರೀತಿಯ ಕನ್ಯಾ ರಾಶಿಯ ಬಂಧುಗಳೇ, ಸ್ವಲ್ಪ ಹತ್ತು ಬಿಡ್ತೀರಿ. ಅಂತಹ ನೋವುಗಳೆಲ್ಲ ಇದ್ದವು, ಅವೆಲ್ಲ ಮರೆಮಾಚಲಾಗಿದೆ, ಅವೆಲ್ಲ ಹೋದ್ವು. ಈಗ ಸ್ಪೀಡ್ ಜಾಸ್ತಿ ಇದೆ ನಿಮಗೆ. ಫ್ಲೈಟ್ ಟು ಫ್ಲೈಟ್ ಓಡಾಡ್ತೀರಿ, ಕನಸುಗಳು ನನಸಾಗ್ತವೆ. ವಿದೇಶದಲ್ಲಿ ಕೆಲಸವಂತೂ ಪಡ್ಕೊಂಡೇ ತೀರ್ತೀರಿ. ಈ ರಾಶಿಯವರು ಏನೇ ಆದರೂ ಕೂಡ ಖುಷಿಯಿಂದ ಪಡ್ಕೊಳ್ತಾರೆ. ನೀವು ಪ್ರಯತ್ನ ಪಡ್ತಾ ಇದ್ರಿ, ಈ ವರ್ಷ ನಿಮ್ಮ ಪ್ರಯತ್ನವೇ ಬೇಕಾಗಿಲ್ಲ. ಅವರೇ ನಿಮ್ಮನ್ನು ಕರೆಸ್ಕೊಳ್ತಾರೆ. ಅಷ್ಟೊಂದು ಎನರ್ಜಿ ಪಡ್ಕೊಳ್ತೀರಿ. ರೈತರಿಗಂತೂ ಬರೆದಿಟ್ಕೊಂಬಿಡಿ, ಅಂಥ ಶತ್ರುಗಳು ನಮಗೆ ಕಾಣಿಸ್ಕೋಬಾರದಾ? ಭತ್ತ ದಾನ ಮಾಡಿ, ಈ ರಾಶಿಯವರು ಅಕ್ಕಿ ದಾನ ಮಾಡಿ, ಹೆಚ್ಚಿಗೆ ಅಕ್ಕಿ ದಾನ ಮಾಡಿ. ನಿಮ್ಮ ಮನೆಯಲ್ಲಿ ಅಕ್ಕಿ ಖಾಲಿ ಆದರೂ ಪರವಾಗಿಲ್ಲ, ಖಾಲಿ ಆಗಂಗಿಲ್ಲ. ಆದರೆ ಹೆಸರು ಬೇಳೆ ಕಡಲೆ ಖಾಲಿ ಆಗಬಾರ್ದು. ಎಲ್ಲಿ? ಕನ್ಯಾ ರಾಶಿಯ ಮನೆಯಲ್ಲಿ. ಇನ್ನು ಅಕ್ಕಿ ಅಂತೂ ಖಾಲಿ ಆಗಲ್ಲ, ಯಾಕಂದರೆ ಪ್ರತಿನಿತ್ಯ ಅದೇ ಊಟ ಆಗೋದ್ರಿಂದ ಬಹುಶಃ ಅದೇ ಇರುತ್ತೆ. ಕಡಲೆ ಮತ್ತು ಹೆಸರು ಬೇಳೆ ಹೆಚ್ಚಿಗಿರಬೇಕು. ಅನ್ನದಾನವಂತೂ ಮಾಡಿಯೇ ತೀರಬೇಕು ಈ ಒಂದು ಕನ್ಯಾ ರಾಶಿಯವರು. ಶತ್ರುಗಳ ಪಟಳ ಕಡಿಮೆ ಆಗಬೇಕು ಅಂತಂದರೆ, ಎಲ್ಲಾದರೂ ಯಜ್ಞ ಯಾಗಾದಿಗಳು ನಡೀತಾ ಇತ್ತು ಅಂತಂದರೆ ಬಹುಶಃ ಇನ್ನೂ ಖುಷಿಯಾಗಿ ಈ ಕಲ್ಯಾಣೋತ್ಸವ ಅಂಥದ್ದು ನಡೀತಾ ಅಂಥ ಕಡೆ ದಂಪತಿಗಳು ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಈ ರಾಶಿಯವರು. ಏನಾದರೂ ಒಂದು ಸೇವೆಯನ್ನು ಮಾಡಿಕೊಳ್ಳುವಂಥದ್ದು. ಎಲ್ಲ ರಾಶಿಯವರು ಕೂಡ ಭಾಗಿಯಾಗಬಹುದು. ಎಲ್ಲ ರಾಶಿಯವರು ಕೂಡ ಬಹುಶಃ ನಿಮಗೆ ಅಂತಹದ್ದು ಖುಷಿಯ ಸಂತೋಷದ ಮನಸ್ಸು ನಿಮ್ಮ ಒಳಗಡೆ ಮೂಡ್ತಾ ಇದ್ದರೆ ಅಂತಹ ಕಲ್ಯಾಣೋತ್ಸವಕ್ಕೆ ದಂಪತಿಗಳು ಕುಳಿತುಕೊಳ್ಳಬಹುದು. ನಮ್ಮ ಕೈಲಿ ಆಗಲ್ಲ ಅಂದ್ರೆ ಬ್ಯಾಕ್ ಬರಬಹುದು. ಆದರೆ ಕನ್ಯಾ ರಾಶಿಯವರು ಮಾತ್ರ ಎಲ್ಲಾದರೂ ಕೂಡ ಅಂತಹ ಸೇವೆ ನಡೀತಿದ್ದರೆ ದಂಪತಿಗಳು ಇರುವರು ಕೂಡ ಅಲ್ಲಿ ಕುಳಿತುಕೊಂಡು ಸೇವೆಯನ್ನು ನೀವು ಮಾಡುತ್ತಾ ಬಂದರೆ ಈ ವರ್ಷದ ಅತ್ಯಂತ ಕ್ರೆಡಿಟ್ ಅಂದ ಡೆಬಿಟನ್ನು ಪಡೆದುಕೊಂಡೇ ತೀರ್ತಾರೆ. ಎಷ್ಟಿತ್ತು ಏನುತ್ತೋ ಗೊತ್ತಿಲ್ಲ, ಅದರ ದುಪ್ಪಟ್ಟೀಗ
ಏನೇನು ಪಡ್ಕೊಳ್ಬೇಕು ಅಂತಿರುತ್ತೋ ಅದೆಲ್ಲ ಕೂಡ ಪಡೆದುಕೊಂಡೇ ತೀರ್ತೀರಿ. ಪ್ರೀತಿಯ ಕನ್ಯಾ ರಾಶಿಯ ಬಂಧುಗಳೇ, 11ನೇ ಮನೆಗೆ ಗುರು ಬಂದಿದೆ. ಎಚ್ಚೆತ್ಕೊಳ್ಳಿ, ಮನೆ ಅಂತೂ ಮಾಡ್ಕೊಂಡೇ ತೀರ್ತೀರಿ. ಮನೆ ಅಲ್ಲ ಗುರುಗಳ, ಸೈಟು ಎಲ್ಲ ಸೈಟ್ ಆದರೂ ಪಡ್ಕೊಂಡೇ ತೀರ್ತೀರಿ. ಸೈಟು ಮನೆ ಎರಡೂ ಕೂಡ ಮಾಡಿಕೊಳ್ತೀರಿ. ಅಷ್ಟೊಂದು ದಿಶಕ್ತಿಯನ್ನು ಇರುತ್ತೆ. ಆದರೆ ದಂಪತಿಗಳಲ್ಲಿ ಕಲಹಗಳು ಬರ್ತಾವಲ್ಲ, ಭಿನ್ನಾಭಿಪ್ರಾಯಗಳು, ಅಲ್ಲಿ ಸ್ವಲ್ಪ ಅಡೆತಡೆ ಬಂದುಬಿಡುತ್ತೆ. ಅಂಥ ಅಡೆತಡೆಗಳಿಗಾಗಿಯೇ ಅನ್ನದಾನ, ಅಂಥ ಶತ್ರುಗಳ ದಮನಕ್ಕಾಗಿಯೇ ಅನ್ನದಾನ. ನಿಮ್ಮ ಸಂಪದ್ಭರಿತವಾಗಿ ಬೆಳೆಯಬೇಕು ಅಂತಂದರೆ ಯಾವುದಾದ್ರೂ ಸೇವೆಯಲ್ಲಿ ದಂಪತಿಗಳು ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಈ ರಾಶಿಯವರು ಮಾಡಿಕೊಳ್ಳಲೇಬೇಕಾಗಿರುವಂಥದ್ದು. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನು ಛೇಡಿಸ್ತಿರ್ತಾರೆ. ಭಯ ಪಡಬೇಡಿ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಯಾಕೆ ಗೊತ್ತಾ, ನಿಮಗೆ ಒಂದರ ಮೇಲೆ ಒಂದು ಯಾವುದಾದ್ರು ಕೆಲಸ ಆಗ್ತಾಯಿದೆ, ಅಸೂಯೆ ಪಡ್ತಾ ಇದ್ದಾರೆ. ಆ ಅಸೂಯೆಯಿಂದ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಪ್ರತಿ ತಿಂಗಳು ಕೂಡ ಬರತಕ್ಕಂತಹದ್ದು ಏನಿದೆಯೋ ಈ ಕನ್ಯಾ ರಾಶಿಯವರಿಗೆ ಪ್ರತಿ ತಿಂಗಳು ಪೌರ್ಣಮಿ ಎಂದು ಮಾತ್ರ ಏನಾದೊಂದು ಸೇವೆಯನ್ನು ಮಾಡುವಂಥದ್ದು, ಅಥವಾ ನಿಮ್ಮ ಮನೆಗೆ ದೃಷ್ಟಿಯನ್ನು ತೆಗೆದು ಬಹುಶಃ ಒಂದು ಬೂತು ಕುಂಬಳಕಾಯಿಯನ್ನು ಇಲ್ಲಿ ತೆಗೆದು ಎಲ್ಲರೂ ಅಮಾವಾಸ್ಯೆಯಲ್ಲಿ ಮಾಡ್ತಾರೆ. ಕನ್ಯಾ ರಾಶಿಯವರು ಪೌರ್ಣಮಿಯಲ್ಲಿ ಸಣ್ಣದೊಂದು ಬೂತು ಕುಂಬಳಕಾಯಿ ತೆಗೆದು ಬಿಟ್ಟು ರಾತ್ರಿ 11 ಗಂಟೆಗೆ 11 ಮನೆಗೆ ಇವ ಬಂದಿರೋದ್ರಿಂದ ಕ್ಷುದ್ರ ಗ್ರಹದ ತೊಂದರೆ ನಮಗಿರಬಾರ್ದು ಅಂತಂದರೆ ರಾತ್ರಿ 11 ಗಂಟೆಗೆ ಇಲ್ಲಿ ತೆಗೆದುಬಿಟ್ಟು ಮನೆ ಹೊರಗಡೆ ಒಡೆಯುವಂಥ ಕೆಲಸವನ್ನು ಮಾಡಿಕೊಳ್ಳಿ. ತಿಂಗಳಿಗೊಂದು ಬಾರಿ ಈ 11 ತಿಂಗಳು ನಿಮ್ಮ ವಶವಾಗುತ್ತೆ. ಖಂಡಿತ ಗುರುಗಳ ಜೊತೆಗೆ ತಾವು ಕೂಡ ವಿಶೇಷವಾಗಿ ಮಾಡ್ತಾ ಇರುವಂಥ ಪೂಜೆನಲ್ಲಿ ನನಗೆ ಕೇಳಿದಂಥವ್ರು, ಅಂದರೆ ಈಗ ಕುಟುಂಬದಿಂದ ಎಲ್ಲರೂ ಬರೋಕ್ಕಾಗಿಲ್ಲ ಅಂದರೆ ಒಬ್ಬರಾದರೂ ಬಂದು ಅವ್ರ ಹೆಸರಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು, ಇದನ್ನು ಹೇಗೆ ಮಾಡ್ಬೋದು? ತಾಯಿ, ಅವರು ಕುಳಿತುಕೊಂಡು ಮಾಡುವಂಥವ್ರು ಪ್ರತಿಯೊಬ್ಬರದ್ದು ಕೂಡ ಸಂಕಲ್ಪ ಇರೋದ್ರಿಂದ ಸೇವೆಯಲ್ಲಿ ಪಾಲ್ಗೊಳ್ತಾರಲ್ಲ. ಈಗ ಊಟ ಮಾಡೋದು ಬೇರೆ, ಅಡುಗೆ ಮಾಡುವ ಭಟ್ಟ ಊಟವನ್ನು ಮಾಡ್ತಾ ಅಡುಗೆ ಇದು ಪಡ್ಕೊಂಡು ಹೋಗ್ತಾನೆ, ಅದು ಮಾಡಿರ್ತಕ್ಕಂಥದ್ದು. ಹಾಗೆ ಸೇವೆ ಮಾಡಿಸ್ತಾರಲ್ಲ ಅವ್ರು ಮತ್ತೊಂದು ಅವ್ರ ಕನಸು ಏನಿರ್ತದೆ ಪಡ್ಕೊಂಡೇ ತೀರ್ತಾರೆ. ಅದು ಯಾವುದೇ ಕಾರಣಕ್ಕೂ ನಾನು ಒಂದು ಪದ ಇಲ್ಲಿ ಹೇಳ್ತಾನೆ ಇರ್ತೀನಿ, ಕೊಟ್ಟಿದ್ದು ತನಗೆ ಅಂತ. ಯಾರಿಗೋ ನಾವು ಏನೋ ಸೇವೆ ಮಾಡಿರ್ತೀವಲ್ಲ, ಅದು ನಮಗೆ ಅದು ಎಷ್ಟು ಅಷ್ಟಲ್ಲ, ಅದ್ರ 10 ಪಟ್ಟು ಅದು ಇದ್ದೇ ಇರುತ್ತೆ. ಸೇವಾ ಮನೋಭಾವನೆ ಇತ್ತು ನಾವು ಮಾಡಿದ್ದೀವಿ ಅಂತಂದರೆ ನಿಮ್ಮ 3 ಜನ್ಮಗಳಿಗೆ ಭಗವಂತ ಹಾಕ್ಲೇಬೇಕು. ಯಾಕಂದರೆ ಅವನ ಋಣ ಇರಲ್ಲ, ಅವನು ನಿಮ್ಮ ಋಣ ಇಟ್ಕೊಳ್ಳೋಕ್ಕೆ ಚಾನ್ಸು ಇಲ್ಲ. ಅದಕ್ಕಾಗಿ ನೀವೇನು ದುಡಿದಿರೋ ಅದನ್ನು 3 ಪಟ್ಟು ನಿಮಗೆ ರಿಟರ್ನ್ ಮಾಡ್ತಿರ್ತೀನಿ. ನಾನು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ ನೋಡಿ, ತಿರುಪತಿಗೆ ಹೋದರೆ ಉಂಡಿಗೆ ಹಣ ಹಾಕಿ ಬರ್ತೀವಿ ಅಂತಂದರೆ ಅವನು ಬಡ್ಡಿ ಕಟ್ತಿರೋದಂತೆ. ಅದು ಭಾಗಶಃ ಸತ್ಯ. ಆದರೆ ಪೂರ್ಣ ಸತ್ಯ ಯಾವುದು ಗೊತ್ತಾ, ನೀವು ಉಂಡಿಗೆ ಹಾಕಿ ಬಂದರೆ ನಿಮಗೆ ಅವನು ಬಡ್ಡಿ ಕಳಿಸ್ತಾನೇ ಇರ್ತಾನೆ. ತಿಂಗಳು ನೀವು ಹಾಕಿರೋ ಹಣಕ್ಕೆ ಎಷ್ಟು ಹಾಕಿದ್ದೀರಿ, ಅದಕ್ಕೆ ಎಷ್ಟು ಬಡ್ಡಿ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು, ಅಷ್ಟು ನೀವು ಕೇಳಿದ ಬಡ್ಡಿನೇ ಕೊಡ್ತಾನವ, ಅವನು ಹಾಕೋದಲ್ಲ. ಅದಕ್ಕೆ ನಿಮಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಜಾಸ್ತಿ ಸೇವೆಯನ್ನು ಮಾಡಿದ್ರೆ, ಅದರಲ್ಲೂ ಕೂಡ ಶ್ರೀನಿವಾಸನ ಕಲ್ಯಾಣೋತ್ಸವ ಅಂತಂದರೆ ಅದು ಕೂಡ ಇದನ್ನು ನಾನು ಮಾಡ್ತಾ ಇರಲಿಲ್ಲ. ಈ ಜನಗಳು ಒಂದು 5-6 ದಂಪತಿಗಳಿದ್ರೆ ಅವರು ಒತ್ತಾಯದ ಮೇರೆಗೆ ಕಲ್ಯಾಣೋತ್ಸವ ನೀವು ಮಾಡಲೇಬೇಕು. ನಾವು ತಿರುಪತಿಯಲ್ಲಿ ಮಾಡಿಸಿದ್ದೀವಿ. ಆಮೇಲೆ ಆ ತಿರುಪತಿಯವರನ್ನ 2-3 ಕಡೆ ನಾವು ಎಲ್ಲೆಲ್ಲ ಕರೆಸಿ ಮಾಡಿಸಿವಿ. ನೀವು ಆ ಮಾಹಿತಿ ಕೊಡ್ತೀರಲ್ಲ, ಅದನ್ನು ನಾವು ಎಲ್ಲೂ ಕೇಳಲಿಲ್ಲ, ನಮಗೆ ಖುಷಿ ಆಯಿತು. ಅದಕ್ಕಾಗಿ ನೀವು ಹೇಗಿದ್ದರೂ ಕೂಡ ಆ ಒಂದು ಗುರು ಸ್ಥಾನ ಪಲಟ ದಿವಸ ಈ ಕಾರ್ಯಕ್ರಮ ಮಗಳು ಮಾಡ್ತಿರ್ತೀರಿ. ಅದರಲ್ಲಿ ಇದನ್ನು ಮಾಡಿ ಅಂತಂದಾಗ ಅದು ಗುರುವಿಗೆ ಅತ್ಯಂತ ಅದ್ಭುತ. ಗುರುವಿಗೆ ಅದೇ ಶನಿ ಸ್ಥಾನ ಪಲಟದಾಗ ಅಲ್ಲೇನು ಈ ಕಲ್ಯಾಣೋತ್ಸವ ಅವಶ್ಯಕತೆ ಇಲ್ಲ. ಗುರು ಶುಭಕಾರಕ. ಶುಭ ಕಾರ್ಯ ಜರುಗಿತ್ತು ಅಂತಂದರೆ, ಕಲ್ಯಾಣೋತ್ಸವ ಜರುಗಿತು ಅಂತಂದರೆ ಅದನ್ನು ಯಾರಾದರೂ ಕಣ್ಣು ತುಂಬಿಸ್ಕೊಳ್ತಾರೆ ಅಂತಂದರೆ 12 ವರ್ಷಗಳಲ್ಲಿ ದುಡಿಯೋದನ್ನು ಆ ಒಂದೇ ವರ್ಷದಲ್ಲಿ ಕೊಡುತ್ತಾನಂತೆ. ಈ ಹಿಂದೆ 12 ವರ್ಷಗಳ ವನವಾಸವನ್ನು ಪೂರ್ಣವಾಗಿ ತೆಗೆದು ತಕ್ಷಣ ತತ್ಕಾಲ್ ಮಾಡಿಕೊಡ್ತಾನೆ ನಿಮಗೆ. ಆ ತತ್ಕಾಲ್ ಮಾಡಿಕೊಡೋದಿದೆಯಲ್ಲ, ಅದು ವಿಭಿನ್ನ ರೀತಿಯಲ್ಲಿರುತ್ತೆ. ಈ ಒಂದು 2ನೇ ತಾರೀಕು ಮಾಡಿಕೊಡತಕ್ಕಂತಹ ಸೇವೆಗಳು ಪ್ರೀತಿಯ ಬಂಧುಗಳು. ಖಂಡಿತ ಗುರುಗಳೇ, ಕನ್ಯಾ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಯಾವ ರೀತಿಯಾಗಿರುವಂಥ ಫಲ ಈ ವರ್ಷ ಇರುತ್ತೆ. ಮನೆ ಬೇಕಾ, ಮನೆ ಆಗುತ್ತೆ, ಅಥವಾ ಸೈಟೇ ಇಲ್ಲ ಅನ್ನೋರು ಸೈಟ್ ಖರೀದಿ ಮಾಡ್ತಾರೆ. ಒಟ್ಟಾರೆ ಉತ್ತಮವಾಗಿರುವಂಥ ಒಂದು ಸಮಯ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಜೂನ್ 2ನೇ ತಾರೀಕು ಏನು ವಿಶೇಷ, ಕಲ್ಯಾಣೋತ್ಸವ ಹೇಗೆ ನಡೀತಾ ಇದೆ? ಒಂದು ರೀತಿ ಆ ದಿನ ಒಳ್ಳೆ ಡೇ ಇರೋದ್ರಿಂದ ಏನು ಮಾಡಿದ್ರೂ ಶುಭ ಅಥವಾ ಯಶಸ್ಸು ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಮದುವೆ ಮಾಡ್ಕೊಳ್ಬೇಕು ಅನ್ನೋರಿಗೆ ಎಲ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಾ. ಅಥವಾ ಅವ್ರ ರಾಶಿಗೆ ಇವಾಗ ಕೇಳ್ತಾ ಇರುವಾಗ ಚೆನ್ನಾಗಿಲ್ಲ ಟೈಮು ಅಂತಂದ್ರೆ ಅಲ್ಲಿ ಬಂದು ನಾವು ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಆ ಕೆಡಕುಗಳನ್ನ ಕೂಡ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಸೊ ಇಷ್ಟೆಲ್ಲ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ಜೂನ್ 2ನೇ ತಾರೀಕು ಗುರು ಬದಲಾಗ್ತಾ ಇರೋದು ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗೇ ಇದೆ. ನಿಮ್ಮ ರಾಶಿ ಯಾವುದೇ ಆಗಿರಲಿ, ಸೊ ಯಾವುದೇ ರೀತಿಯಾಗಿರುವಂಥ ಕೆಡಕುಗಳು ನಿಮಗೆ ಆಗಬಾರ್ದು ಅಂತಂದರೆ ಅಲ್ಲಿ ನಡೀತಾ ಇರುವಂಥ ವಿಶೇಷವಾಗಿರುವಂಥ ಪೂಜೆ ಹೋಮ ಹವನದಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಇನ್ನು ಮದುವೆ ಮಾಡ್ಕೊಳ್ಬೇಕು ಅಂತಿರೋರಿಗೆ ವಿಶೇಷವಾಗಿರುವಂಥ ಸೂಚನೆ ಮೊದಲೇ ನೀವು ತಿಳಿಸ್ಬೇಕಾಗತ್ತೆ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.